ಬಡವರ ಕಲ್ಯಾಣದ ಸಂಕಲ್ಪಧಾರಿ ಹಜರತ್ ಮಲ್ಲಿಕಾರ್ಜುನ್ ದೌಲ್ ಮಲಿಕರ ಆಶ್ರಮದಿಂದ ಸಾಮೂಹಿಕ ವಿವಾಹ. ಹೌದು ವೀಕ್ಷಕರೇ, ಅಫ್ಜಲ್ಪುರ ಪಟ್ಟಣದ ಆಲ್ಮೇಲ್ ರಸ್ತೆಯಲ್ಲಿರುವ ಹಜರತ್ ದೌಲ್ ಮಲಿಕ ಆಶ್ರಮದ ವತಿಯಿಂದ ಸರ್ವಧರ್ಮೀಯರ ಸಾಮೂಹಿಕ ವಿವಾಹ ಇದೇ ಏಪ್ರಿಲ್ 22ರಂದು ಪಟ್ಟಣದ ಜಾಗೀರ್ದಾರ್ ಫಂಕ್ಷನ್ ಹಾಲ್ನಲ್ಲಿ ನಡೆಯಲಿದೆ. ಕಾಶಿ ಪೀಠದ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಜಗದ್ಗುರುಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ್ ವಿಶ್ವರಾಧ್ಯ ಶಿವಾಚಾರ್ಯರು ಕಾಶಿ ಮಹಾವಿದ್ಯಾಪೀಠ ಸಾನ್ನಿಧ್ಯದಲ್ಲಿ ಸರ್ವಧರ್ಮೀಯರ ಸಾಮೂಹಿಕ ವಿವಾಹ ಜರುಗಲಿವೆ. ಹಜರತ್ ದೌಲ್ ಮಲಿಕರ ವರಪುತ್ರ ಹಜರತ್ ಮಲ್ಲಿಕಾರ್ಜುನ್ ಮುತ್ಯಾರ ಆಶ್ರಮದಿಂದ ಅನಾಥ ಮಕ್ಕಳ ಮತ್ತು ಬಡ ಕುಟುಂಬಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಲಿವೆ ಎಂದು ಹಜರತ್ ಮಲ್ಲಿಕಾರ್ಜುನ್ ದೌಲ್ ಮಲಿಕರು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾಹಿತಿ ಹಂಚಿಕೊಂಡ ಹಜರತ್ ಮಲ್ಲಿಕಾರ್ಜುನ್ ದೌಲ್ ಮಲಿಕರು, ಕಳೆದ 2 ವರ್ಷಗಳ ಹಿಂದೆ ಬಡವರ ಕಲ್ಯಾಣ ಕಾರ್ಯ ಮಾಡುವ ಸಂಕಲ್ಪ ಹೊಂದಿದ್ದೆ. ಅದು ಇದೇ ತಿಂಗಳು ಏಪ್ರಿಲ್ 22ರಂದು ಕಾಶಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಸರ್ವಧರ್ಮೀಯರು ಮಠಾಧೀಶರನ್ನೊಳಗೊಂಡ 5 ಜೋಡಿಗಳ ಸಾಮೂಹಿಕ ಮದುವೆ ಹಮ್ಮಿಕೊಳ್ಳಲಾಗಿದೆ. ಅದರೊಂದಿಗೆ ಬಡವರ ಆರೋಗ್ಯದ ದೃಷ್ಟಿಯಿಂದ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಯಿಂದ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಸರ್ವಧರ್ಮೀಯರು ಬಂದು ಈ ಕಲ್ಯಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಎಂದು ಮನವಿ ಮಾಡಿದರು. ಈ ಕಲ್ಯಾಣ ಕಾರ್ಯದಲ್ಲಿ ಶ್ರೀಕಂಠ ಶಿವಾಚಾರ್ಯರು ಹಾಗೂ ತಾಲೂಕಿನ ಹೆಸರಾಂತ ಮಠಾಧೀಶರು ಮತ್ತು ರಾಜಕೀಯ ಧುರೀಣರು ಸೇರಿದಂತೆ ಹಲವರು ದೌಲ್ ಮಲಿಕರ ಭಕ್ತರು ಭಾಗಿಯಾಗಬೇಕೆಂದು ನಮ್ಮ ಕಾಶಿ ಪೀಠದ ಜಗತ್ ಗುರುಗಳಾದಂಥ ಅವರ ಪಾದ ನಮಸ್ಕಾರ ಸಲ್ಲಿಸುತ್ತಾ, ಅವರು ಕೂಡ ಈ ಸ್ವಾಮಿಯುಗ ಲಗ್ನಕ್ಕೆ ಆಗಮಿಸುತ್ತಿದ್ದಾರೆ. ಅದೇ ರೀತಿಯಾದಂಥ ನಮ್ಮ ಶ್ರೀ ಗುರುಗಳಾದಂಥ ಶ್ರೀಕಂಠ ಶಿವಾಚಾರ್ಯರ ಪಾದ ನಮಸ್ಕಾರ ಸಲ್ಲಿಸುತ್ತಾ ಮತ್ತು ಮಳೇಂದ್ರ ಶಿವಾಚಾರ್ಯರ ಪಾದ ನಮಸ್ಕಾರ ಸಲ್ಲಿಸುತ್ತಾ, ಹಲವು ಧನ್ಯರಾದಂಥ ದೊಡ್ಡ ದೊಡ್ಡ ಗುರುಗಳಾದಂಥ ಅವ್ರ ಪಾದ ನಮಸ್ಕಾರ ಸಲ್ಲಿಸುತ್ತಾ, ಬಡದಳಪ್ಪವರಾಗಲಿ, ನಮ್ಮ ಗುಡ್ಡದ ಮಾಂತೇಶ್ವರ ಕೂಡ ಆಗಲಿ, ನಮ್ಮ ಕೈಲಾಸ ಲಿಂಗ ಆಗಲಿ, ಆಳಂ ತಾಲೂಕು ಜವಡಿ ಗ್ರಾಮದವರು ಅಷ್ಟು ಮಂದಿ ಗುರುಗಳು ಕೂಡ ಎಲ್ಲರೂ ಈ ಸ್ವಾಮಿ ಲಗ್ನಕ್ಕೆ ಆಗಮಿಸುತ್ತಿದ್ದಾರೆ. ಅವರ ಪಾದಿಗೆ ನಮಸ್ಕಾರ ಸಲ್ಲಿ ಈ ಭಕ್ತಾದಿಗಳೆಲ್ಲರೂ ಪಾವನಾಗ್ರಿ ಅಂತ ಹೇಳ್ತಾ, ಏನೋ ನನ್ನೊಂದು ಸಂಕಲ್ಪನೆ ಇತ್ತು. ಅಫ್ಜಲ್ಪುರ ತಾಲೂಕಿಗೆ ಬಂದು ಉಳಿದಿದ್ದು ಒಂದು ರೊಟ್ಟಿ ಸಿಕ್ಕಿದ್ರು ಟೈಮ್ನಾಗ ಏನೋ ಒಂದು ಬಡದ್ರ ಮಕ್ಕಳು ಲಗ್ನ ಮಾಡಿ ಒಂದು ಜನ ಪಾವನ ಅನ್ಸ್ಕೋಬೇಕಂತ ಸಂಕಲ್ಪದಿಂದಾಗಿ ಇದೊಂದು ಆಸೆ ನಡೆಸಿಕೊಟ್ಟಿದೆ. ಅಫ್ಜಲ್ಪುರ ತಾಲೂಕದವರು ಸರ್ವ ಭಕ್ತಾದಿಗಳಲ್ಲಿ ಜಾತಿ ಮತ ಇಲ್ಲದೇನೆ ಎಲ್ಲರೂ ಕಲ್ತಿ ಈ ಸ್ವಾಮಿ ಲಗ್ನ ಒಂದು ನಡೆಸಿಕೊಡ್ಬೇಕು ಅಂತ ಕೇಳುತ್ತಿದ್ದೀನಿ. ಇದು ಏಪ್ರಿಲ್ 22 ತಾರೀಕಿನ ದಿವಸ ಬುಧವಾರ ದಿವಸ ಆಗ್ತದ. ಅದು ಪ್ರತಿಯೊಬ್ಬರು ಕೂಡ ಭಕ್ತಾದಿಗಳು ಬಂದು ನಡೆಸಿಕೊಡ್ಬೇಕು ಅಂತೇಳಿ ಅವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತೀನಿ. ಬಟ್ ಇದೇ ರೀತಿ ಮತ್ತೆ ಯಾವ್ರೆ ಹಲವು ಇದ್ರು ಕೂಡ ಬಡತನ ಪರಿಸ್ಥಿತಿ ಇದ್ರು ಕೂಡ ನಮ್ಮದೇನೋ ಸಂಕಲ್ಪ ಐದಿದ್ದು, ಬಟ್ ಇನ್ನ ಇದ್ರು ಕೂಡ ತಾವು ಕೂಡ ವಯಸ್ಸಿನ ಪ್ರಕಾರ ಕಾನೂನು ಪ್ರಕಾರ ಇದ್ರು ತಂದು ಕೊಟ್ಟರು ಕೂಡ ಮಾಡ್ತೀವಿ ಅಂತ ಹೇಳುತ್ತಾ ನಮ್ಮ ಮಾತು ಇಲ್ಲಿಗಂತೂ ಈ ಬಡರಿಗೋಸ್ಕರವಾಗಿ ಆರೋಗ್ಯಕ್ಕೋಸ್ಕರವಾಗಿ ಡಾಕ್ಟರ್ ಕೂಡ ಕರ್ಸ್ಕೊತಿದೀವಿ. ತಾವು ಎಲ್ಲಾ ಭಕ್ತಾದಿಗಳು ಕೂಡ ಅವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಭಕ್ತಾದಿಗಳಲ್ಲಿ ಈ ಕಾರ್ಯಕ್ರಮವನ್ನು ಭವ್ಯವಾಗಿ ನಡೆಸಿಕೊಡ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡುತ್ತಿದ್ವಿ. ಬಟ್ ಕೆಲವು ಎಲ್ಲಾ ಗುರುಗಳು ಕೂಡ ಬರ್ತಿದ್ದಾವೆ. ಇವತ್ತು ಬಗ್ಗರು ಎಲ್ಲರೂ ಕೂಡ ಎಲ್ಲಾ ಕಾಷ್ಟದವರು ಕೂಡ ಬಂದು ನೀವು ನಡೆಸಿಕೊಟ್ಟು ಭವ್ಯ ಅನಿಸ್ರಿ. ಆದ್ರೆ ಈ ಅಫ್ಜಲ್ಪುರದ ಒಂದು ಚಿರೋಣಾಗಿ ಒಂದು ರೊಟ್ಟಿ ಉಂಡಿದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನನ್ನೊಂದು ಸಂಕಲ್ಪ ಇತ್ತು. ಈ ಸಂಕಲ್ಪ ನಡೆಸಿಕೊಟ್ಟಿದ್ದಕ್ಕಾಗಿ ಇದು ನಡೆಸ್ಕೊಟ್ಟಿವಿ. ಇದೇ ರೀತಿಯಾದ ಈ ಜನ ಹೆಂಗ್ ನಡ್ಸ್ಕೊಂಡು ಹೋಗಿರಿ, ಅದೇ ರೀತಿಯಾಗಿ ಎಲ್ಲಾನು ಇದೊಂದು ನಡೆಸ್ಕೊಟ್ರಿ ಅಂದ್ರೆ ಮುಂದೆ ಕೂಡ ಇದೇ ತರ ನಡ್ಸ್ಕೊಂಡು ಹೋಗ್ಬೇಕು ಅಂತ ನನ್ನೊಂದು ಆಸೆ ಅದ. ಆದ್ರೆ ಇಲ್ಲಿ ಅಫ್ಜಲ್ಪುರ ತಾಲೂಕಾಗಲಿ, ಇವತ್ತು ಸಿಂದಗಿ ತಾಲೂಕನೇ ಆಗಲಿ, ಇವತ್ತು ಗುಲ್ಬರ್ಗ ಡಿಸ್ಟಿಕ್ ಆಗಲಿ, ಆಳಂ ತಾಲೂಕನೇ ಆಗಲಿ, ಸರ್ವ ಭಕ್ತಾದಿಗಳಂತಾಗಲಿ ಎಲ್ಲಾ ಗುರುಗಳು ಕೂಡ ಅವ್ರು ಸಿಗ್ತಾರಪ್ಪ ಅಂದ್ರೆ ಅವತ್ತಿನ ದಿವಸ ದರ್ಶನ ಪಡ್ಕೊಂಡು ಪಾವನಾಗ್ರಿ ಅಂತ ಹೇಳ್ತೀನಿ. ಆದ್ರ ಆ ಗುರುಗಳು ನಮ್ಗೆ ಸಿಕ್ಕಾರಪ್ಪ ಅಂದ್ರೆ ನಮ್ದೊಂದು ಜನ್ಮ ಪುಣ್ಯ ಅಂತ ಹೇಳ್ತಾ, ಆದ್ರ ಕಾಶಿ ಜಗದ್ಗುಳರೇ ಅವ್ರು ಸಿಕ್ಕಾರಂದ್ರೆ ಏನೋ ನನ್ನ ಪೂರ್ವ ಪುಣ್ಯ ಅಂತ ಒಂದು ನನ್ನ ಸಂಕಲ್ಪ ಜೊತೆ ವಿವರಿಸ್ಕೊಡ್ತಿದ್ರ. ಇದೇ ರೀತಿ ಅಂತ ಹಲವು ಗುರುಗಳು ಕೂಡ ಬರ್ತಾರ. ಅದಕ್ಕೆ ತಾವು ಕೂಡ ಎಲ್ಲಾ ಭಕ್ತಾದಿಗಳು ಕೂಡ ಇದಕ್ಕೆ ಕಲ್ತಿ ಭವ್ಯ ಅನಿಸಿ ನಡೆಸಿಕೊಡ್ಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೇನೆ.